ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆ್ಯಡ್ಸೆನ್ಸ್ಗೆ ಬ್ಯಾಂಕ್ ಅಕೌಂಟ್ನ ಹೇಗೆ ಆ್ಯಡ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿತ್ತು ಅಂತಂದರೆ ನಿಮ್ಮ ಚಾನಲ್ನಲ್ಲಿ ಆ್ಯಡ್ಸ್ ಬರ್ತಾ ಇರುತ್ತೆ ಮತ್ತು ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ಅಮೌಂಟ್ ಅಂದರೆ ಡಾಲರ್ನಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಯಾವಾಗ ನಿಮ್ಮ ಚಾನಲಲ್ಲಿ ಅಂದರೆ ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ಜಾಸ್ತಿ ಡಾಲರ್ ಆಗುತ್ತೆ, $50-60 ಆದಮೇಲೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನ ಇಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ಯಾವ ಥರ ಲಿಂಕ್ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ವೇಳೆ $100 ಆಗಿತ್ತು ಅಂತಂದರೆ ನೀವು ಇನ್ನೂ ಲಿಂಕ್ ಮಾಡಿರಲಿಲ್ಲ ಅಂದರೆ ಈ ಥರ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಆ್ಯಕ್ಷನ್ ರಿಕ್ವೈರ್ಡ್, ದೇರ್ ಈಸ್ ಸಮಥಿಂಗ್ ಟು ಚೆಕ್ ಇನ್ ಯುವರ್ ಆ್ಯಡ್ಸೆನ್ಸ್ ಫಾರ್ ಯು ಟು ಪೇಮೆಂಟ್ಸ್ ಅಕೌಂಟ್ ಅಂತೇಳಿ. ಅಂದರೆ ನೀವು ನಿಮಗೆ $100 ಆಗಿದೆ, ಆದರೂ ನಿಮ್ಮ ಆ್ಯಡ್ಸೆನ್ಸಿಂದ ಪೇಮೆಂಟ್ ಬರ್ತಾ ಇರಲಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ನೀವು ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ತಿದ್ರೆ ಗೋ ಟು ಪೇಮೆಂಟ್ಸ್ ಅಂತ ಹೇಳಿದೆ, ಅಲ್ಲಿನೂ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಕೆಳಗಡೆ ಬನ್ನಿ, ಬಂದಮೇಲೆ ಇಲ್ಲಿ ಪೇಮೆಂಟ್ಸ್ ಇನ್ಫೋ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಟು ರಿಸೀವ್ ಪೇಔಟ್ಸ್ ಪ್ಲೀಸ್ ಚೂಸ್ ಎ ವ್ಯಾಲಿಡ್ ಪೇಮೆಂಟ್ ಮೆಥಡ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಬೇಕು. ಅಪ್ಡೇಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಇಷ್ಟೆಲ್ಲ ಇನ್ಫಾರ್ಮೇಷನನ್ನು ನೀವು ಇಲ್ಲೇ ಫಿಲ್ ಮಾಡಬೇಕಾಗುತ್ತೆ. ಮೊದಲು ಇಲ್ಲಿ ಗೂಗಲ್ ಅಕೌಂಟ್ ಇತ್ತು, ಅದನ್ನು ನಾನು ರಿಮೂವ್ ಮಾಡಿದ್ದೀನಿ. ನೋಡ್ತಾ ಇದ್ರೆ ಇಲ್ಲಿ ಬೆನಿಫಿಷರಿ ID ಅಂತಿದೆ, ಅದು ಆಪ್ಷನಲ್ ಇದೆ, ಇದೇನೂ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೇಮ್ ಆನ್ ಬ್ಯಾಂಕ್ ಅಕೌಂಟ್ ಅಂತಿದೆ, ಬ್ಯಾಂಕ್ ಅಕೌಂಟಲ್ಲಿ ಅಂದರೆ ಪಾಸ್ಬುಕ್ನಲ್ಲಿ ಏನು ನೇಮ್ ಇರುತ್ತೆ ಅದೇ ರೀತಿಲಿ ಫಿಲ್ ಮಾಡಿ. ಅದಾದಮೇಲೆ ಬ್ಯಾಂಕ್ ನೇಮ್ ಅಂತಿದೆ, ಯಾವ ಬ್ಯಾಂಕ್ ಇದೆ, SBI, ಸೆಂಟ್ರಲ್ ಬ್ಯಾಂಕ್, HDFC, ICICI ಯಾವುದಿದೆ ಆ ಬ್ಯಾಂಕ್ ನೇಮ್ನ ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ IFSC ಕೋಡ್ನ ಹಾಕಿ, ನಿಮ್ಮ ಪಾಸ್ಬುಕ್ನಲ್ಲಿರುತ್ತೆ IFSC ಕೋಡು, ಅದನ್ನು ಇಲ್ಲಿ ಹಾಕಬೇಕು. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಸ್ವಿಫ್ಟ್ ಬಿಕ್ ಅಂತೇಳಿ ಕೇಳ್ತಾ ಇದೆ, ಅಂದರೆ ಸ್ವಿಫ್ಟ್ ಕೋಡ್ ಇಲ್ಲಿ ಕೇಳ್ತಾ ಇದೆ. ನಿಮ್ಮ ಬ್ಯಾಂಕ್ನ ಸ್ವಿಫ್ಟ್ ಕೋಡ್ ಯಾವುದಿದೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ಫ್ರೆಂಡ್ಸ್, ಅಂದರೆ ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ ಆನ್ಲೈನ್ ಚೆಕ್ ಮಾಡಬೇಕು. ಚೆಕ್ ಮಾಡಿ ಮತ್ತು ಬ್ಯಾಂಕ್ಗೆ ಹೋಗಿ ಸ್ವಿಫ್ಟ್ ಕೋಡ್ನ ನೀವು ಕೇಳಿದಾದ್ಮೇಲೆ ಅಲ್ಲಿ ಅವ್ರು ಏನು ಕೊಡ್ತಾರೆ ಅದು ಆ ಸ್ವಿಫ್ಟ್ ಕೋಡು ಮತ್ತು ಆನ್ಲೈನ್ ಏನು ಚೆಕ್ ಮಾಡಿರ್ತೀರ ಆ ಸ್ವಿಫ್ಟ್ ಕೋಡ್ ಸೇಮ್ ಇತ್ತು ಅಂತಂದರೆ ಆವಾಗ ನೀವು ಈ ಸ್ವಿಫ್ಟ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ. ಒಂದು ವೇಳೆ ಆನ್ಲೈನಲ್ಲಿ ಬೇರೆ ಇತ್ತು, ಬ್ಯಾಂಕ್ನಲ್ಲಿ ಕೊಟ್ಟಿರೋ ಸ್ವಿಫ್ಟ್ ಕೋಡ್ ನೀವು ಎಂಟ್ರ್ ಮಾಡ್ಬೋದು. ಬ್ಯಾಂಕ್ನಲ್ಲಿ ಕೊಟ್ಟಿರೋ ಸ್ವಿಫ್ಟ್ ಕೋಡು ಕರೆಕ್ಟಾಗಿರುತ್ತೆ, ಅದನ್ನೇ ಎಂಟ್ರ್ ಮಾಡಿ. ಆನ್ಲೈನ್ ಕೂಡ ಒಂದೊಂದು ಬಾರಿ ಬೇರೆ ಬೇರೆ ತೋರಿಸ್ಬೋದು, ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಸೇಮೇ ಇರುತ್ತೆ, ಆನ್ಲೈನಲ್ಲಿರೋದು ಮತ್ತು ಬ್ಯಾಂಕ್ನಲ್ಲಿ ಕೊಟ್ಟಿರೋದು ಸೇಮೇ ಇರುತ್ತೆ. ಫ್ರೆಂಡ್ಸ್, ಅದನ್ನು ಚೆಕ್ ಮಾಡಿಕೊಂಡು ಇಲ್ಲಿ ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ್ಮೇಲೆ ಇಲ್ಲಿ ಅಕೌಂಟ್ ನಂಬರ್ ಕೇಳ್ತದೆ, ಅಕೌಂಟ್ ನಂಬರನ್ನು ಎಂಟ್ರ್ ಮಾಡಿ. ಇಲ್ಲಿ ಮತ್ತೆ ರೀಟೈಪ್ ಅಕೌಂಟ್ ನಂಬರ್ ಅಂತ ಕೇಳ್ತದೆ, ರೀಟೈಪ್ ಅಕೌಂಟ್ ನಂಬರ್ ಅಂದರೆ ಮತ್ತೊಂದು ಸರಿ ಅಕೌಂಟ್ ನಂಬರ್ನ ಎಂಟ್ರ್ ಮಾಡಿ ಇಲ್ಲಿ. ಅದಾದಮೇಲೆ ಲಾಸ್ಟಿಗೆ ಇಲ್ಲಿ ನೋಡ್ತಾರೆ ಸೆಟ್ ಆ್ಯಸ್ ಪ್ರೈಮರಿ ಮೆಥಡ್ ಅಂತೇಳಿ ಇದನ್ನು ಚೆಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸೇವ್ ಮಾಡಬೇಕು. ಫ್ರೆಂಡ್ಸ್, ಈಗ ನಾನು ಎಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತೀನಿ, ವಿಡಿಯೋನ ಪಾಸ್ ಮಾಡ್ತೀನಿ. ಫ್ರೆಂಡ್ಸಿಗೆ ಎಲ್ಲ ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಸೆಟ್ ಆಸ್ ಪ್ರೈಮರಿ ಮೆಥಡ್ ಅಂತಿದೆ, ಅದು ಮಾರ್ಕ್ ಮಾಡಿದ್ದೀನಿ. ಚೆಕ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ಅಂತಿದೆ, ಸೇವ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಸ್ವಲ್ಪ ಪ್ರೊಸೆಸ್ ಆಗುತ್ತೆ, ಸ್ವಲ್ಪ ಸೆಕೆಂಡ್ಸ್ ತೊಗೊಳುತ್ತೆ. ತೊಗೊಂಡಾದ್ಮೇಲೆ ಆ್ಯಡ್ ಆಗಿದೆ ಅಂತೇಳಿ ಇಲ್ಲಿ ತೋರಿಸುತ್ತೆ. ಫ್ರೆಂಡ್ಸ್, ನಿಮ್ಗೆ ತೋರಿಸ್ತೀನಿ. ಈಗ ಇಲ್ಲಿ ನೋಡ್ತಾ ಇದ್ರೆ ವೈರ್ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಕೌಂಟ್ ಇದೆ, ಬ್ಯಾಂಕ್ ಅಕೌಂಟ್ ನಂಬರ್ ಲಾಸ್ಟ್ 274 ಅಂತಿದೆ, ಅವ್ರ ಹೆಸರು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ಗೆ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡ್ಬೋದು. ಫ್ರೆಂಡ್ಸ್, ಬ್ಯಾಂಕ್ ಡೀಟೇಲ್ಸ್ನ ಲಿಂಕ್ ಮಾಡ್ಬೋದು. ಇಷ್ಟು ನೀವು ಮಾಡಬೇಕಾಗಿರೋದು. ಸ್ವಿಫ್ಟ್ ಕೋಡ್ ಭಾಳ ಇಂಪಾರ್ಟೆಂಟ್ ಇದೆ, ನೀವು ಸ್ವಿಫ್ಟ್ ಕೋಡ್ ಇಲ್ಲಿ ಎಂಟರ್ ಮಾಡಲೇಬೇಕು, ಭಾಳ ಇಂಪಾರ್ಟೆಂಟ್ ಇದೆ. ಕರೆಕ್ಟ್ ಇರೋ ಸ್ವಿಫ್ಟ್ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಮತ್ತು ನಿಮಗೆ ಏನಾದರೂ ಯೂಟ್ಯೂಬ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಫೀಸ್ ಕೊಟ್ಟರೆ ನಾನು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಫ್ರೆಂಡ್ಸ್, ಯಾವುದೇ ಪ್ರಾಬ್ಲಮ್ ಇರಲಿ, ಯೂಟ್ಯೂಬ್ ಚಾನಲ್ ರಿಲೇಟೆಡ್ ಪ್ರಾಬ್ಲಮ್ ಇರಲಿ ಮತ್ತು ಆ್ಯಡ್ಸೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇರಲಿ, ಯಾವುದೇ ಪ್ರಾಬ್ಲಮ್ ಇದ್ದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.